ನೋಡಿ, ಸಿದ್ದರಾಮಯ್ಯ ಅವರು ಹಾಗೆ ಬಿಟ್ಕೊಡೋದಿಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೋ ಅಥವಾ ಬೋರ್ಡ್ಗೆ ಇರೋದಿಲ್ವೋ ಅನ್ನೋ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಎಷ್ಟು ಮುಳ್ಳುಗಳಿದೆಯೋ ಎಷ್ಟು ಕಳ್ಗಳಿದೆಯೋ ಅದನ್ನೆಲ್ಲ ನೀಟಾಗಿ ಪಂಚೆ ಹರಿದೇ ಇರೋ ತರ ಖರ್ಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಒಂದು ಬಾಂಬ್ಗಳೆಲ್ಲ ತರ ಬಿದ್ದಿರೋ ತರ ಸಿದ್ದರಾಮಯ್ಯ ಗ್ಯಾಂಗು, ಈ ಕಡೆ DK ಶಿವಕುಮಾರ್ ಗ್ಯಾಂಗು, ಹೇಗೆ ನಡ್ಕೊಂಡು ಹೋಗ್ಬೇಕು, ಯಾವ್ದು ಟಚ್ ಮಾಡ್ದೇನೆ ಪಂಚೆ ಹರಿದೇನೆ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಖರ್ಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅವರ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಿಹಾರಿನ ಧೂಳಿಪಟ ಆದ ನಂತರ ಕರ್ನಾಟಕದಲ್ಲೂ ಧೂಳಿಪಟ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಬಂದಿದೆ. ಸೊ ಈ ಸರ್ಕಾರನೇ ಹೇಗೆ ಭದ್ರವಾಗಿ ಮಾಡ್ಕೊಂಡು ಹೋಗೋದು ಅಥವಾ DK ಶಿವಕುಮಾರ್ ಅವರಿಗೆ ತೊಂದರೆ ಆಗದೆ ಇರೋ ತರ ಹೇಗೆ ನೋಡ್ಕೊಂಡು ಹೋಗೋದು, ಈ ತರದ ಮನಸ್ಥಿತಿ ಕನ್ಫ್ಯೂಷನ್ ಅಲ್ಲಿ ಖರ್ಗೆ ಸಾಹೇಬರಿದ್ದಾರೆ. ಬಟ್ ನಮಗೇನ್ ಅನಿಸ್ತಾ ಇದೆ ಅಂದ್ರೆ DK ಶಿವಕುಮಾರ್ ಅವರು ತಮ್ಮ ಬತ್ತಳಿಕೆಯಲ್ಲಿರುವ ಎಲ್ಲ ಬಾಣಗಳನ್ನ ಆಚೆ ತೆಗೆದು ಅವ್ರಿಗೆ ಬೇಕಾಗಿರೋದನ್ನ ಅವ್ರು ಮಾಡ್ಕೊಂತಾರೆ ಅನ್ನೋದನ್ನ ನಮ್ಗೆ ನಂಬಿಕೆ ಇದೆ. ಯಾಕೆ ಅಂದ್ರೆ ಅವರ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಟ್ರಬಲ್ ಶೂಟಿಂಗ್ ಮೈಂಡ್ ಆಗಿರ್ಬೋದು, ಒಂದು ಟಾಸ್ಕ್ ಮಾಸ್ಟರ್ ಮೈಂಡ್ ಆಗಿರ್ಬೋದು, ಎಲ್ಲವೂ DK ಶಿವಕುಮಾರ್ ಈ ಸಲ ನೌ ಆರ್ ನೆವರ್, ಡೂ ಆರ್ ಡೈ ಪರಿಸ್ಥಿತಿಯನ್ನ ಮಾಡಿ ಮುಖ್ಯಮಂತ್ರಿ ಆಗೋ ಶತಸಿದ್ಧ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.